ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರು ಈ ಜಾಗದಲ್ಲಿದ್ದೀವಿ. ಇಲ್ಲಿ ನಿಮಗೊಂದು ಬ್ಯೂಟಿಫುಲ್ 30/45 ಸೈಟಲ್ಲಿ ಒಂದು 3.5 BHK ಹೊಸ ಮನೆ ಕಟ್ಟಿದ್ದಾರೆ. ಸೊ ಇದು 3.5 BHK ಯಾಕೆಂದರೆ 3 ರೂಮ್ ದೊಡ್ಡದಾಗಿ ಕಟ್ಟಿದ್ದಾರೆ, ಇನ್ನೊಂದು ಸ್ಟಡಿ ರೂಮ್ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ 3.5 BHK ಡ್ಯೂಪ್ಲೆಕ್ಸ್ ಹೊಸ ಮನೆ ಅಂತ ಹೇಳಿದೆ. ಇದು ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸಿ ಈ ಮನೆಯನ್ನು ಕಟ್ಟಿದ್ದಾರೆ. ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ, ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡ್ ಬ್ರಿಕ್ಸಿಂದ ಕಟ್ಟಿದ್ದಾರೆ, ಅಂದರೆ ಕೆಂಪಿಟ್ಗೆ. ಈ ಮನೆ ವೆಸ್ಟ್ ಫೇಸಿಂಗ್ ಸೈಟ್ ಇದೆ ಮತ್ತು ನಾರ್ತ್ ಫೇಸಿಂಗ್ಗೆ ಡೋರ್ ಇಟ್ಟಿದ್ದಾರೆ. ಸೊ ಇದರ ವಿಶೇಷತೆ ಏನು ಅಂದರೆ 30/45. ನಾರ್ಮಲಿ 30-40 ಸೈಟ್ಸ್ ವಿಜಯನಗರ 4 ಸ್ಟೇಜಲ್ಲಿ ಇರೋದು. ಈ ಲೇನ್ ಮಾತ್ರ ಒಂದು 30/45, ಒಂದು 5 ಅಡಿ ಜಾಗ ಸಿಗುತ್ತೆ. ಸೊ ಅದರಿಂದ ನಿಮಗೇನಂದರೆ ರೂಮ್ಸ್ ಆಗಲಿ, ಹಾಲ್, ಕಿಚನ್ ವಿಶಾಲವಾಗಿ ಬಂದಿದೆ. ಪ್ಲಸ್ ಈಗ ಏನು ನೋಡ್ತಾ ಇದ್ದೀರಾ, ಇದು ಒಂದು ಪಾರ್ಕಿಂಗ್ ಏರಿಯಾ. ಒಂದು ಸಣ್ಣ ಕಾರ್ ನಿಲ್ಸ್ಕೋಬೋದು, ಸ್ಯಾಂಟ್ರೋ ಅಥವಾ ವ್ಯಾಗನಾರ್ ಅಥವಾ ಸ್ವಿಫ್ಟ್ ಥರ ಕಾರ್ ನಿಲ್ಸ್ಕೋಬೋದು. ಇನ್ನೊಂದು ಆಚೆ ವ್ಯವಸ್ಥೆ ನಿಲ್ಲಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಸೊ ಈಗೇನು ನೋಡ್ತಾ ಇದ್ದೀರಾ ನೀವು, ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಸೊ ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಬಳಸಿದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ ಹಾಗೂ ವೆಸ್ಟ್ ಫೇಸಿಂಗ್ ಸೈಟ್. ಸೊ ಕಂಪ್ಲೀಟ್ ವಾಲ್ ಮೌಂಟೆಡ್ ಟೈಲ್ಸ್ ಬಳಸಿದ್ದಾರೆ ಟಿಲ್ ದ ರೂಫ್. ಸೊ ಇಲ್ಲಿ ನಿಮಗೆ ಪ್ಯಾಸೇಜು, ಇಲ್ಲಿಂದನೂ ನೀವು ಹಿಂದೆಗಡೆ ಯುಟಿಲಿಟಿ ಏರಿಯಾಗೆ ಹೋಗುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಇಲ್ಲೂ ಕೂಡ ಸಹಿತ ನಿಮಗೊಂದು 2 ವೀಲರ್ ನಿಲ್ಲಿಸೋಷ್ಟು ಜಾಗ ಇದೆ, ಯಾಕೆಂದರೆ 3-3.5 ಅಡಿ ಇದೆ ಇದು. ಸೊ ಆ ದೃಷ್ಟಿಯಿಂದ ನೀವು 2 ವೀಲರ್ ಆ ಸೈಡ್ನಲ್ಲಿ ನಿಲ್ಲಿಸೋಕ್ಕೆ ಅನುಕೂಲವಾಗಿದೆ. ಸೊ ಏನು ನೋಡ್ತಾ ಇದ್ದೀರಾ, ಮೈನ್ ಡೋರ್ ನಾರ್ತ್ ಫೇಸಿಂಗ್, ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಬಳಸಿದ್ದಾರೆ. ಪ್ಲಸ್ ನಿಮಗೆ ಇಲ್ಲೊಂದು ಶೂ ರ್ಯಾಕ್ ಮಾಡಿದ್ದಾರೆ ವಿತ್ ಬ್ಯೂಟಿಫುಲ್ ಎಲಿವೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಎಲ್ಲ ಕಂಪ್ಲೀಟ್ ಗ್ರನೈಟ್ ಫ್ಲೋರಿಂಗ್ ಬಳಸಿದ್ದಾರೆ. ಸೊ ನಾನು ಮುಂಚೆ ಹೇಳಿದಂಗೆ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ, ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡ್ ಬ್ರಿಕ್ಸಿಂದ ಈ ಮನೆ ಕಟ್ಟಿದ್ದಾರೆ. ನೋಡ್ಬೋದು ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಮತ್ತು ವೆಂಟಿಲೇಷನ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಿಮಗೆ ವಿಂಡೋಸ್ ಎಲ್ಲ ನೋಡ್ಬೋದು, ಒಂದು 4.5 ಅಡಿ ಹೈಟ್ ಇರೋಷ್ಟು ವಿಂಡೋಸ್ ಇದೆ. ಸೊ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಸೊ ಇದು ಟಿ ವಿ ಯೂನಿಟ್ ಬರುತ್ತೆ, ಕಂಪ್ಲೀಟ್ ಟೀಕುಡ್ಡಲ್ಲಿ ಮಾಡಿರುವಂಥ ಟಿ ವಿ ಯೂನಿಟ್ ವಿತ್ ಫಾಲ್ ಸೀಲಿಂಗ್. ಸೊ ನಾವು ಹೇಳ್ದಂಗೆ ಈ ಮನೆ ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿ ಬರುತ್ತೆ. ಇದು ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್ ಅಂತ ಹೇಳ್ಬೋದು. ಸೊ ಮರಿಮಲ್ಲಪ್ಪ ಸ್ಕೂಲಿಂದ ನಿಮಗೊಂದು 500 ಮೀಟರ್ಸ್ ದೂರದಲ್ಲಿದೆ ಈ ಮನೆ, ಹೊಸ ಮನೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಾನು ಹೇಗೀಗ ಒಂದು ಫಸ್ಟ್ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಯೂನಿಟ್. ಇದು ರೂಮ್ ಅರೌಂಡ್ 10/10 ಬರುತ್ತೆ, 10/12 ಸಾರಿ, ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ತಮಗೆ. ಇದಕ್ಕೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಕಂಪ್ಲೀಟ್ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್ ಬಳಸಿದ್ದಾರೆ, ಜಾಗ್ವಾರ್, ಗ್ರೋಹೆ ಹಾಗೂ ಪ್ಯಾರಿವೇರ್ ಸಿಂಕ್ ಬಳಸಿದ್ದಾರೆ. ಸೊ ನೋಡ್ಬೋದು ನೀವು, ಈವನ್ ಬಾತ್ರೂಮ್ ಡೋರ್ಸ್ಗೂ ಸಹಿತ ಟೀಕುಡ್ ಫ್ರೇಮ್ ಆ್ಯಂಡ್ ಡೋರ್ಸ್ ಬಳಸಿದ್ದಾರೆ, ಪ್ಲಸ್ ರೂಮ್ಗೂ ಸಹಿತ. ಸೊ ಎಲ್ಲ ಮನೆ ಡೋರ್ಸ್, ವಿಂಡೋಸ್ ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಬಳಸಿದ್ದಾರೆ. ಸೊ ನಿಮಗೆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಪ್ಲಸ್ ಇಲ್ಲೊಂದು ಅಡಿಷ್ನಲ್ ಆಗಿ ಅವರು ಕಾಮನ್ ಬಾತ್ರೂಮ್ ಸಹಿತನೂ ಮಾಡಿದ್ದಾರೆ. ಸೊ ಯಾರು ಗೆಸ್ಟ್ಗಳು ಬಂದರೆ ಕಾಮನ್ ಬಾತ್ರೂಮ್ನ ಬಳಸ್ಬೋದು. ಸೊ ಕಂಪ್ಲೀಟ್ ನಾನು ಹೇಳ್ದಂಗೆ ವೆರಿ ಸ್ಪೇಷಿಯಸ್, ವೆಂಟಿಲೇಷನ್ನು ಕೂಡ ರೂಫ್ವರೆಗೂ ಟೈಲ್ಸ್ ಬಳಸಿದ್ದಾರೆ. ನೋಡ್ಬೋದು ನಿಮಗೆ ವಿತ್ ಟೀಕುಡ್ ಡೋರ್ಸ್ ಆ್ಯಂಡ್ ಫ್ರೇಮ್. ಸೊ ಭಾಳ ವಿಶಾಲವಾಗಿದೆ, ಯಾಕೆಂದರೆ 30/45 ಭಾಳ ಕಮ್ಮಿ ಸಿಗೋದಿದು. 30/45 ಮೆಷರ್ಮೆಂಟ್ ಸೈಟ್ಗಳು. ಇದು ಡೈನಿಂಗ್ ಹಾಲ್ ಇದು. ಸೊ ಆಲ್ಮೋಸ್ಟ್ 30/45 ಅಂದರೆ 350 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಇದು ನಿಮಗೆ ಡೈನಿಂಗ್ ಹಾಲ್ ಸಹಿತನೂ ವಿಶಾಲವಾಗಿದೆ. ಪ್ಲಸ್ ಇಲ್ಲೊಂದು ಸಿಂಕ್ ಬಳಸಿದ್ದಾರೆ. ಪ್ಲಸ್ ಇದಕ್ಕೆ ಒಂದು ಇಲ್ಲಿ ದೇವ್ರ ಮನೆ ಬರುತ್ತೆ. ಸೊ ಕಂಪ್ಲೀಟ್ ಟೀಕುಡ್ ಫ್ರೇಮ್ ಮತ್ತು ಗ್ಲಾಸ್ ಡೋರ್ ಇದೆ. ಒಬ್ಬರು ಕೂತು ಪೂಜೆ ಮಾಡೋಷ್ಟು ವಿಶಾಲವಾಗಿದೆ ದೇವ್ರ ಮನೆ.
ಸೊ ಸೀಲಿಂಗಲ್ಲೂ ಸಹಿತ ಒಂದು ಡಿಸೈನ್ ಮಾಡಿದ್ದಾರೆ ಟೀಕಲ್ಲಿ. ಸೊ ನಿಮಗೆ ಈಗ ಓಪನ್ ಮಾಡ್ಲೆಕ್ ಕಿಚನ್ ವಾಸ್ತು ಪ್ರಕಾರ ಇದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಕಿಚನ್ ಸಹಿತನೂ ವೆರಿ ಸ್ಪೇಷಿಯಸ್ ಆಗಿದೆ. ಸೊ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಮೇಲೆ ಕೆಳಗಡೆ ಎರಡೂ ಸಹಿತ ಕಿಟಕಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ನೋಡ್ಬೋದು ಜಾಗ್ವಾರ್ ಟ್ಯಾಪ್ಸ್ ಬಳಸಿದ್ದಾರೆ. ಸೊ ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈಯರ್ ಇಟ್ಕೊಳ್ಳಲಿಕ್ಕೆ ವ್ಯವಸ್ಥೆ ಜಾಗ ಇದೆ. ಸೊ ನೋಡ್ಬೋದು ಭಾಳ ವಿಶಾಲವಾಗಿದೆ. ಸೊ ಕಂಪ್ಲೀಟ್ ಎಲ್ಲ ಬ್ರ್ಯಾಂಡೆಡ್ ಫಿಕ್ಚರ್ಸ್ ಬಳಸಿದ್ದಾರೆ. ಸೊ ಇಲ್ಲಿ ನಿಮಗೊಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ, ಅಂದರೆ ಸ್ಟೋರ್ ರೂಮ್ ಥರ. ಸೊ ಕಂಪ್ಲೀಟ್ ಗ್ರನೈಟ್ ಸ್ಲ್ಯಾಬ್ ಹಾಕಿ ನಿಮಗೆ ಹೆಚ್ಚಿಗೆ ಕಿಚನ್ ಐಟಮ್ಸ್ ಇದ್ದರೆ ಬಾಕ್ಸ್ಗಳು ಅಂಥದ್ದು ಇಲ್ಲಿ ಇಟ್ಕೋಬೋದು. ಸೊ ನೀವೀಗ ಕಿಚನ್ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ. ಸೊ ಇಲ್ಲಿ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ. ಸೊ ಇಲ್ಲೂ ಸಹಿತ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಪ್ಲಸ್ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಸೊ ನಾನು ಹೇಳ್ದಂಗೆ ಆವಾಗಲೇ ನೀವು ಈ ಕಡೆಯಿಂದನೂ ಸರ್ವೆಂಟ್ಸ್ ಇದ್ದರೆ ಸರ್ವೆಂಟ್ಸು ಈ ಕಡೆಯಿಂದನೂ ಬಂದು ನಿಮಗೆ ಮನೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಇಲ್ಲಿ ಮಾಡಿಬಿಟ್ಟು ಹಾಗೆ ವಾಪಸ್ ಹೋಗ್ಬೋದು. ಮೇನ್ ಎಂಟ್ರೆನ್ಸಿಂದ ಬರೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ನಾವು ಈಗ ಗ್ರೌಂಡ್ ಫ್ಲೋರಲ್ಲಿ ವರಾಂಡ ನೋಡಿದ್ವಿ, ಹಾಲ್ ನೋಡಿದ್ವಿ, ಪ್ಲಸ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಒನ್ ಕಾಮನ್ ಬಾತ್ರೂಮ್, ಡೈನಿಂಗ್ ಏರಿಯಾ, ಕಿಚನ್ ನೋಡಿದ್ವಿ, ಪ್ಲಸ್ ಯುಟಿಲಿಟಿ ಏರಿಯಾ ನೋಡಿದ್ವಿ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಆ್ಯಂಟಿ ಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ವಿತ್ ಜಿಂದಾಲ್ ಅವ್ರದ್ದು ಸ್ಟೀಲ್ ರೇಲಿಂಗ್ಸ್ ಬಳಸಿದ್ದಾರೆ. ಸೊ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ, ಎಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನೇ ಬಳಸಿದ್ದಾರೆ. ಸೊ ಇದು ನಿಮಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು. ಇದು ಕಾಮನ್ ಏರಿಯಾ ಥರ ಬಳಸ್ಕೋಬೋದು. ಟಿ ವಿ ಕ್ಯಾಬಿನೆಟ್ ಸಹಿತನೂ ಮಾಡಿಸಿದ್ದಾರೆ. ಸೊ ಕಂಪ್ಲೀಟ್ ಫಾಲ್ಸ್ ಸೀಲಿಂಗ್ ಬಳಸಿದ್ದಾರೆ. ಸೊ ನಾವೀಗ ಇದು ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಭಾಳ ವಿಶಾಲವಾಗಿದೆ ಬೆಡ್ರೂಮು. ನೀವು ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೂ ಸಹಿತ ನಿಮಗೆ ಸ್ಪೇಸ್ ಭಾಳ ಇದೆ. ಏಕೆಂದರೆ ಇದು ನಾನು ಹೇಳ್ದಂಗೆ ಮುಂಚೆ 30x45. ಸೊ ಇಲ್ಲಿ ನಿಮಗೆ ಸ್ಟಡಿ ಯೂನಿಟ್ ಮಾಡಿದ್ದಾರೆ, ಪ್ಲಸ್ ಟಿ ವಿ ಕ್ಯಾಬಿನೆಟ್ ಇದೆ, ಹಾಗೂ ವಾಕಿನ್ ವಾರ್ಡ್ರೋಬ್ ಮಾಡಿದ್ದಾರೆ ವಿತ್ ಕಂಪ್ಲೀಟ್ ಡ್ರೆಸ್ಸಿಂಗ್ ಯೂನಿಟ್ ಸಹಿತನೂ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ ನೋಡ್ಬೋದು ನಿಮಗೆ, ವಿತ್ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಮೇಲ್ಗಡೆ ಸ್ಟೋರೇಜ್ ಫೆಸಿಲಿಟಿ ಸಹಿತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ ವಿತ್ ಕಂಪ್ಲೀಟ್ ಜಾಗ್ವಾರ್, ಪ್ಯಾರಿವೇರ್, ಗ್ರೋಹೆ ಕಮೋಡ್ಸ್ ಬಳಸಿದ್ದಾರೆ. ನೋಡಿ ನೀವು ನೋಡ್ಬೋದು ರೂಫ್ವರೆಗೂ ಟೈಲ್ಸ್ ಬಳಸಿದ್ದಾರೆ. ಸೊ ಎಲ್ಲೂ ನಾನು ಹೇಳ್ದಂಗೆ ಕ್ವಾಂಟಿಟಿನ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಭಾಳ ವಿಶಾಲವಾಗಿದೆ ರೂಮ್ಸ್ ಇದು. ನೀವು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೂ ಸಹಿತ ಓಡಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇಲ್ಲಿ ನಿಮಗೆ ನಾನು ಯಾಕೆ 3.5 ಬೆಡ್ರೂಮ್ ಅಂದೆ ಅಂದರೆ ಇಲ್ಲಿ ಒಂದು ಸ್ಮಾಲ್ ಸ್ಟಡಿ ರೂಮ್ ಥರ ಮಾಡಿದ್ದಾರೆ. ಇಲ್ಲ ಯೋಗ ರೂಮ್ ಮಾಡ್ಕೋಬೋದು, ಇಲ್ಲ ಒಂದು ಥ್ರೆಡ್ಮಿಲ್ ಹಾಕ್ಕೋಬೋದು. ಪ್ಲಸ್ ಇಲ್ಲಿ ನಿಮಗೆ ವಿಶಾಲವಾದ ಒಂದು ಬಾಲ್ಕನಿ ಇದೆ. ಸೊ ನಿಮ್ಮದು ಈವ್ನಿಂಗ್ ಟೈಮ್ನ ಮಾರ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಸೊ ಅದು ನಿಮಗೆ ಬಾಲ್ಕನಿ ಆಯಿತು, ಒಂದು ಸ್ಮಾಲ್ ಕಿಡ್ಸ್ ರೂಮ್ ಆಯಿತು. ಇಲ್ಲಿ ನಿಮಗೊಂದು ಥರ್ಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಸಹಿತ ಭಾಳ ವಿಶಾಲವಾಗಿದೆ ನೋಡ್ಬೋದು ನಿಮಗೆ. ಕಿಂಗ್ ಸೈಜಲ್ಲ, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕ್ಕೊಂಡ್ರೂ
ಕಾಟ್ ಹಾಕೊಂಡ್ರು ನಿಮಗೆ ವೆರಿ ಸ್ಪೇಷಿಯಸ್ ಆಗಿದೆ. ಸೊ ಆಲ್ಮೋಸ್ಟ್ 15x15 ಬರುತ್ತೆ ಇದು ರೂಮ್ ಸೈಜು, ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ವಾರ್ಡ್ರೋಬ್ಸ್ ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದಾರೆ. ಸೊ ಸ್ಟಡಿ ಟೇಬಲ್ ಸಹಿತ ನೋಡ್ಬೋದು. ಪ್ಲಸ್ ನಿಮಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್ ಬಳಸಿದ್ದಾರೆ. ಪ್ಲಸ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಕ್ಲೀನಿಂಗ್ ಎಲ್ಲ ಭಾಳ ಈಸಿ ಆಗುತ್ತೆ. ಪೇಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಎವ್ರಿ ಟೈಮ್. ಸೊ ನಾವು ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ 2.5 ಬೆಡ್ರೂಮ್ ನೋಡಿದ್ವಿ, ವಿತ್ ಅಟ್ಯಾಚ್ಡ್ ಬಾತ್ರೂಮ್ ನೋಡಿದ್ವಿ, ಬಾಲ್ಕನಿ ನೋಡಿದ್ವಿ. ಈಗ ನಾವು ಟೆರೇಸ್ ಏರಿಯಾಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಇಲ್ಲಿ ಸೇಫ್ಟಿ ಡೋರ್ಸ್ ಬಳಸಿದ್ದಾರೆ. ಹಾಗೂ ಕಂಪ್ಲೀಟ್ ನಾನು ಹೇಳ್ದಂಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್, ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಸಹಿತನೂ ಮಾಡಿದ್ದಾರೆ. ಸುತ್ತಲೂ ನೋಡ್ಬೋದು ನಿಮಗೆ ಮನೆಗಳಾಗಿದೆ. ಸೊ ನಾನು ಈ ಮನೆ ವಿಜಯನಗರ 4 ಸ್ಟೇಜ್ 2nd ಫೇಸ್ ಹತ್ರ ಬರುತ್ತೆ, ಮರಿಮಲ್ಲಪ್ಪ ಸ್ಕೂಲ್ ಹತ್ರ. ಸೊ ನಿಮಗೆ ಪ್ರೈಸ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ನಮಸ್ಕಾರ.